ಶಿವ ದರ್ಶನವನ್ನು ಮಾಡಿದೆ, ಬ್ರಹ್ಮಲೋಕವನ್ನು ನೋಡಿದೆ, ವೈಭವದ ವೈಕುಂಠದಲ್ಲಿ ಮುನ್ನಡೆದೆ, ಒಳ ಬಿಡಲಿಲ್ಲ ನನ್ನನು ನನ್ನ ಲೋಕದಲ್ಲಿ ದ್ವಾರಪಾಲಕ. ನನ್ನ ಲೋಕದಲ್ಲಿ ನನ್ನ ಕೈ ಬಿಟ್ಟಿಲ್ಲ. ಯಾಕ? ಒಳಗೆ ಶಿವದೀಕ್ಷೆ ನಡೆದಂತೆ, ಶಿವದೀಕ್ಷೆಯನ್ನು ಹೊಂದಿರುವ ಗುರುಪುತ್ರರಿಗೆ ಪ್ರವೇಶದಂತೆ, ಅದಕ್ಕೆ ನನಗೆ ಶಿವದೀಕ್ಷೆಯನ್ನು ಕೊಡು ಎಂದು ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡುವ ಯಾರು? ನಾರದ ಮಹರ್ಷಿ. ಪರಮಾತ್ಮ ಏನಂದ ಗೊತ್ತಾ? ನಾರದ ಮಹರ್ಷಿ, ಇನ್ನು ಏನಾದ್ರೂ ಕೂಡ ಕೇಳು, ನಾ ಕೊಡಬಲ್ಲೆ. ಏನಾದ್ರೂ ಅಂದ್ರೆ ಏನು? ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ, ಹಾಲು, ಹಣ್ಣು, ಹೈನ, ಮಹಡಿ, ಮಹಲು, ಮಂಚ, ಯಾವುದನ್ನು ಕೇಳು. ಭೋಗ ವಸ್ತುಗಳೆಲ್ಲವನ್ನು ಕೂಡ ಕೊಡಬಲ್ಲೆ. ನಿನಗೆ ಬೇಕಂದ್ರೆ ಪರಮ ಮೋಕ್ಷದ ಮಾರ್ಗವನ್ನು ಕೂಡ ಹೇಳಬಲ್ಲೆ. ಆದರೆ ಅಂತಂದ್ರೆ ಶಬ್ದ ಬಂದ್ರೆ ಅಲ್ಲೆಲ್ಲ ಬಂದು ತಿಳ್ಕೋಬೇಕ್ರಿ. ಪಟ ಇಂಗ್ಲಿಷ್ ಮಾತಾಡೋರು ಬಟ್ ಅಂದ್ರು ಅಂದ್ರೆ ಏನೋ ಕೆಟ್ಟ ಬಂತು ಅನ್ಬೇಕು. ಮಾತಾಡ್ತಾ ಬಟ್ ಅಂದ್ರಿಲ್ಲ, ಅರೆ ಬಾಪ್ರೆ ಏನೋ ಬಂತರ್ಬೇಕಂತ. ಕನ್ನಡದಾಗ ಆದರೆ ಅಂತ ಫುಲ್ ಸ್ಟಾಪ್ ಆಯ್ತು ಅಂದ್ರೆ ಏನು ಬಂತು ಅನ್ನಂಗೈತೆ. ಕರಮುಗಿದ ಏನಾಯಿತು ಪರಮೇಶ್ವರ? ಎಲ್ಲವನ್ನು ಕೊಡಬಲ್ಲೆನು ಗುರು ಬೋಧೆ ನನಗೆ ಕೊಡಲಾಗುವುದಿಲ್ಲೋ ನಾರದ. ಎಲ್ಲವನ್ನು ಕೂಡ ಕೊಡಬಲ್ಲೆ, ಗುರುಬೋಧೆ ಕೊಡಕ್ ಬರೋದಿಲ್ಲ. ಅಲ್ಲ ಗುರುವೇ, ಗುರುಬೋಧೆ ಅಲ್ಲ, ಶಿವದೀಕ್ಷೆ ಅಂತ ಹೇಳ್ಯಾರ ಅವರು. ಅದೇ ಶಿವನೇ ಗುರುವು, ಗುರುವೇ ಶಿವನು, ಇವರಲ್ಲಿ ಅಂತರವಿಲ್ಲವಯ್ಯ. ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಶಿವಯೋಗಿ ಗವಾಯಿಗಳವರು ಬರೀತಾ ಇದ್ದಾರೆ ವಚನವನ್ನು. ಏನಂತ? ಶಿವನೇ ಗುರುವು, ಗುರುವೇ ಶಿವನು, ಇವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನು ಕಲ್ಪಿಸುವಂಗೆ ರವರವ ನರಕ ತಪ್ಪದ ಕಾರಣ ಗುರುಕುಮಾರ ಪಂಚಾಕ್ಷರೀಶ್ವರ. ಗುರು ಬೇರೆಯಲ್ಲ, ಶಿವ ಬೇರೆಯಲ್ಲ. ಗುರು ಬೇರೆಯಲ್ಲ, ಶಿವ ಬೇರೆಯಲ್ಲ. ಅದಕ್ಕಾಗಿ ಇಲ್ಲಿ ಏನನ್ನ ಕೂಡ ಅಂದ್ರೆ ಏನು ಮಾತು? ಈಗ ನನಗೆ ಶಿವದೀಕ್ಷೆಯನ್ನು ಕೊಡೋ ಇಲ್ಲ. ಆ ಶಿವದೀಕ್ಷೆ ಗುರುದೀಕ್ಷೆಯನ್ನು ಮಾಡಬೇಕಾದ್ರೆ ನೀ ಭೂಲೋಕಕ್ಕೆ ಹೋಗ್ಬೇಕು. ಭೂಲೋಕದಲ್ಲಿ ನನಗೆ ದೀಕ್ಷೆ ಆಗ್ತದೆ. ನಾರದ ಮಹರ್ಷಿ ಅಂದ್ರು, ದೇವಲೋಕದ ದೇವರ್ಷಿ ನಾನು, ದೇವತೆಗಳ ಸಮೂಹದಲ್ಲಿ ಕಾಲ ಕಳೆಯುವ ನಾನು, ಹರನ ಜೊತೆಯಲ್ಲಿ ಇರುವವನು ನಾನು, ನರನಲ್ಲಿ ಹೋಗಿ ಹೊರಬೀಳಲೇ ಶಂಕರ. ದೇವತೆಗಳ ಜೊತೆಯಲ್ಲಿ ಕಾಲ ಕಳೀತಕ್ಕಂಥವನು ನಾನು, ನರಮನುಷ್ಯಗಳು. ಗುರುವಿಗೆ ನರ ಎಂದವನಿಗೆ ನರಕ ತಪ್ಪದ ಕಾರಣ. ಗುರು ಬೇರೆಯಲ್ಲ, ಶಿವ ಬೇರೆಯಲ್ಲ. ನಾರಾಯಣನಲ್ಲಿ ತಲೆ ಬೆಳಗಿಂದ ತೆಗಿ. ಭೂಲೋಕದಲ್ಲಿದ್ದ ಮಾತ್ರಕ್ಕೆ ನರನಾಗುವುದಿಲ್ಲ. ಆ ಗುರುವೇ ಶಿವನು, ಶಿವನೇ ಗುರುವು. ಗುರುವೇ ದೇವರು, ದೇವರೇ ಗುರು, ಅವರಲ್ಲಿ ವ್ಯತ್ಯಾಸ ಇಲ್ಲ. ಈ ಭಾವನೆ ನಿನ್ನ ತಲೆ ಒಳಗಿಂದ ತೆಗಿ. ನೀವು ಹೋಗಿ ಭೂಲೋಕ, ನಿನಗೆ ಆಶೀರ್ವಾದ ಆಗ್ತದೆ. ಹಿಂದಿ में इसको ना इलाज बोलते हैं. ना इलाज होने के बाद क्या इलाज नहीं करते, करना क्या हम लोग. ಈಗ ಏನ್ ಎಲ್ಲ ಹಾದಿ ಬಂದಾಗ ಆಯ್ತಪ್ಪ ಹೋಗ್ತೀನಂದ, ಎಲ್ಲಿಗೆ ಹೋಗ್ಲಿ ಅಂತವ? ಭೂಲೋಕ ಅಂದ್ರೆ ಅವನ ಹೆಸರು ಹೇಳಪ್ಪ. ಜಾಕೀರ್ 10 ರೂಪಾಯಿ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಜಾಕೀರ್ ಏನು ಕೊಟ್ಟಾನ ಮತ್ತು ವೀರಣ್ಣ ಪಾಟೀಲ್ ಮಂಗಳೂರು 50, ಗುಂಡಪ್ಪ ಪರೀಟ್ ಮಂಗಳೂರು 50. ನಮ್ಮವರಾಗಿರ್ತಕ್ಕಂಥ ವೀರಣ್ಣ ಪಾಟೀಲ್ ಅವರು, ಗುಂಡಪ್ಪಣ್ಣ ಮಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಉಭಯರು ಕೂಡ ತಲಾ 50 ರೂಪಾಯಿಗಳ ಕಾಣಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಜಾಕೀರ್ ಏನಂತ ಕೇಳಿದ್ರೆ ಯಾವಾಗಲೂ ಮಠದಲ್ಲಿ ಸೇವೆಯನ್ನು ಮಾಡ್ತಾನೆ. ಈಗಾಗಲೇ ನಮ್ಮ ಮುತ್ತಿರು ಹೇಳಿದಂತೆ ನಮ್ಮ ಮಠದಲ್ಲಿ ಜಾತಿ, ಮತ, ಪಂಥ, ಪಂಗಡ ಏನೂ ಇಲ್ಲದೆ ಎಲ್ಲರಿಗೆ ಸರ್ವರಿಗೆ ಆದ್ಯತೆ ಕೊಡ್ತಕ್ಕಂಥ ಮಹಾಮಠದಲ್ಲಿ ಯಾವಾಗಲೂ ಸದಾ ಸೇವೆ ಒಳಗಿರ್ತಕ್ಕಂಥ ಜಾಕೀರ್ ನಮಗೆ 10 ರೂಪಾಯಿ ಕೊಟ್ಟ ಅಂದಾಗ, ಇದು 10 ರೂಪಾಯಿ ಅಲ್ಲ, ಇದು ನಿಜವಾಗಿ 10,000 ಕೊಟ್ಟಂತೆ ಅದ. ಯಾಕಂದ್ರೆ 10 ರೂಪಾಯಿ ಅಂದ್ರೆ ಅಂಬಲ್ಲಿ ಇಲ್ಲ, ಅವ್ರು ಹೆಂಗ್ ತಂದನೋ ಗೊತ್ತಿಲ್ಲ. ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ತಿಳಿದು ತಮ್ಮೆಲ್ಲರ ಬಗ್ಗೆ ಪ್ರಾರ್ಥನೆ ಮಾಡಿ ಕಾಣಿಕೆಯನ್ನು ಸ್ವೀಕರಿಸಿದ್ದೇವೆ. ಚಂದ್ರಶೇಖರ್ ಮಾಲಿಪಾಟೀಲ್ ಕಲಬುರಗಿ 50 ರೂಪಾಯಿ ಕಾಣಿಕೆ. ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ್ ಮಾಲಿಪಾಟೀಲ್ ಕಲಬುರಗಿ ಅವರು ಕೂಡ 50 ರೂಪಾಯಿಗಳ ಭಕ್ತಿ ಕಾಣಿ ಕೊಟ್ಟಿದ್ದಾರೆ. ಈ ಭಕ್ತಾಗ್ರಗಣ್ಯರಿಗಾದ್ರೆ ಸಹಿತ ದೇವರು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಹಾರಕೂಡು ಚನ್ನಬಸವೇಶ್ವರ ಮಹಾರಾಜ ಕಿ ಪೂಜ್ಯ ಚನ್ನವೀರ